बेलगावी कर्नाटक के केंद्रीय रेल राज्य मंत्री वी सोमन्ना ने कहा, प्रधानमंत्री नरेंद्र मोदी शाम 4 बजे कोल्हापुर पुणे ट्रेन और पुणे से बेलगाम तक वंदे भारत ट्रेन समेत 7 ट्रेनों का उद्घाटन करेंगे। बेलगाम ट्रेन का उद्घाटन आज होना है। जल्द ही एक और ट्रेन बेलगाम पहुंचेगी। प्रधानमंत्री नरेंद्र मोदी ने इस बात पर जोर दिया है कि अतीत के मुद्दे मौजूदा घटनाक्रम पर हावी नहीं होने चाहिए। मंत्रियागी ನಮ್ಮೆಲ್ಲರ ನೆಚ್ಚಿನ ನಾಯಕರು ರಾಷ್ಟ್ರದ ಪ್ರಧಾನಿಗಳಾದ ನರೇಂದ್ರ ಮೋದಿಯವರು ನಿನ್ನೆ 6 ರೈಲುಗಳನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಇವತ್ತು 7 ರೈಲುಗಳನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನನಗೆ ಕೊಲ್ಲಾಪುರದ ಒಂದು ರೈಲನ್ನು ವಂದೇ ಭಾರತ್ ರೈಲನ್ನು ಅಲ್ಲಿಂದ ಇದು ಫ್ಲಾಗ್ ಅಪ್ ಮಾಡೋದಕ್ಕೆ ಬಂದಿದ್ದೇನೆ. ನಿನ್ನೆ ತಾನೇ ಜಾರ್ಖಂಡ್ನ ದೇವಘರ್ನಲ್ಲಿ ಮತ್ತೊಂದು ಇದು ವಂದೇ ಭಾರತನ್ನು ನಾವು ದೇವಘರಿಂದ ವಾರಣಾಸಿಗೆ ಇದು ಮಾಡಿದ್ವಿ. ಅದೇ ರೀತಿ ಇವತ್ತು ಸಂಜೆ 4 ಗಂಟೆಗೆ ಕೊಲ್ಲಾಪುರದಿಂದ ಪೂನಾಗೆ ಬಿಡ್ತಾಯಿದ್ವಿ. ಸಾಯಂಕಾಲ 8 ಗಂಟೆಗೆ ಪೂನಾಯಿಂದ ಬರ್ತಕ್ಕಂಥ ಇನ್ನೊಂದು ಬೆಳಗಾಂನಲ್ಲಿ ಬರ್ತಕ್ಕಂಥ ರೈಲನ್ನು ರಿಸೀವ್ ಮಾಡ್ಕೊಳ್ತಾಯಿದ್ವಿ. ಹಳೆದನ್ನೆಲ್ಲ ನನಗೆ ಕೆತ್ಕೊಂಡು ಕೆಲಸ ಮಾಡೋಕ್ಕಾಗೋದಿಲ್ಲ. ನಿಮ್ಮ ಬೆಳಗಾಂಗೆ ಇವತ್ತೊಂದು ಟ್ರೈನ್ ಬರ್ತಾಯಿದೆ, ಕೆಲವೇ ದಿನಗಳಲ್ಲಿ ಇನ್ನೂ ಒಂದು ಟ್ರೈನ್ ಬರ್ತದೆ. ಬೆಂಗಳೂರು ಟು ಬೆಳಗಾವಿ ಅದೆಲ್ಲ ಆಗ್ತದೆ. ಸ್ವಲ್ಪ ದಿನ ಚರ್ಚೆ ಮಾಡಿದ್ದೀವಿ. ನಾನು ಸನ್ಮಾನ್ಯ ಜಗದೀಶ್ ಶೆಟ್ಟರು, ಬಕ್ಕೌರಿ ಸಾಹೇಬರು, ಮಹಂತೇಶ್ ಅವರು, ನಮ್ಮ ಪಕ್ಷದ ಎಲ್ಲ ಅವ್ರ ಜೊತೆಯಲ್ಲಿ ಪ್ರಹ್ಲಾದ್ ಜೋಶಿ ಅವರು ನಾವೆಲ್ಲ ಕೂತು ಚರ್ಚೆ ಮಾಡಿದ್ದೀವಿ. ಎಲ್ಲ ಆಗಿದೆ, ಅದು ಕೂಡ ಆಗ್ತದೆ. ಇವತ್ತು ಬರ್ತಾಯಿದೆ. ಇವತ್ತೊಂದು ಬಂದಿದ್ದು ಇದು ಕೂಡ ಹುಬ್ಬಳ್ಳಿಗೆ ಹೋಗ್ತದೆ. ಯಾವ್ಯಾವ ಈ ಸಂದರ್ಭದಲ್ಲಿ ಏನೇನಾಯಿತು, ಹಳೇದೇನಾಯಿತು ಅಂತ ಕೇಳೋದಕ್ಕೆ ನಮ್ಗೆ ಅವಶ್ಯಕತೆ ಇಲ್ಲ ಅನ್ನೋದನ್ನು ಮೋದಿಯವರು ನಮಗೆ ಮನವರಿಕೆ ಮಾಡಿದ್ದಾರೆ. ಬೆಳಗಾವಿಗೆ ವಂದೇ ಭಾರತ್ ಟ್ರೈನ್ ಬರಬೇಕು. ಮತ್ತು ಏನು ಈಗಾಗಲೇ ಸುಭಾಷ್ ನಮ್ಮ ಅಂಗಡಿಯವರಿದ್ದರು, ಸುರೇಶ್ ಅಂಗಡಿಯವರು, ಅವರು ಏನು ನಮ್ಮ ಉಡುಪಿಯಿಂದ ಹುಬ್ಬಳ್ಳಿಯಿಂದ ಇದಕ್ಕೆ ಕಿತ್ತೂರು ಮೇಲೆ ಒಂದು ಇದನ್ನು ಮಾಡಿದ್ರು. ಸರ್ವೆ ಕಾರ್ಯ ಸಾಕಷ್ಟು ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ನಾನು ಸಂಪರ್ಕ ಮಾಡಿದ್ದೀವಿ. ಎಲ್ಲ ಆಗಿದೆ. ಅದನ್ನು ಕೂಡ ನಾವು ಹೇಗಾದರೂ ಮಾಡಿ ಈ ಅವಧಿಯಲ್ಲಿ ಡೈರೆಕ್ಟ್ ಟ್ರೈನ್ ಮಾಡ್ತಕ್ಕಂಥದ್ದಕ್ಕೂ ಕೂಡ ನಾವು ವ್ಯವಸ್ಥೆಯನ್ನು ಮಾಡ್ತೀವಿ.